ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಗೆ ಮಣ್ಣಿನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ನಗರದ ಕೋಲಾರ ಮುಳಬಾಗಿಲು ರಸ್ತೆಯ ತಿರುವಿನ ಅಮಾನಿಕೆರೆ ಕಟ್ಟೆ ಮೇಲಿರುವ ಪುರಾತನ ಕಾಲದ ಶ್ರೀ ದಕ್ಷಿಣಾಮೂರ್ತಿ ಪರಶುರಾಮ ಸ್ವಾಮಿಗೆ ಬುಧವಾರ ಮಣ್ಣಿನ ಅಮಾವಾಸ್ಯೆ ಪ್ರಯುಕ್ತ ಬೆಳಿಗ್ಗೆ ಸ್ವಾಮಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಪಂಚಾಮೃತ ಅಭಿಷೇಕ, ಹೋಮ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಈಡೇರಿಸಿದ ಸ್ವಾಮಿಗೆ ನಮಸ್ಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಿ ಸೋಮಶೇಖರ್ ದೀಕ್ಷಿತ್ ಅವರ ಮಗ ಕಾರ್ತಿಕ್ ದೀಕ್ಷಿತ್ ರವರು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು. ವರದಿ ಪರ್ವೀಜ್ ಅಹಮದ್. त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः. गुरुवे सर्वलोकानां वेदे भवरोगिणां निधये सर्वविद्यानां श्री गुरुदक्षिणामूर्तये नमः. ಅದು ಮಾತ್ರ ಗುರುದಕ್ಷಿಣಾಮೂರ್ತಿದೇವನಾಭ್ಯೋ ನಮಃ. ಪೂರ್ಣಾವತಿ ಅನುಗ್ರಹ ಸಿದ್ಧಿರಸ್ತ. ಗುರುದಕ್ಷಿಣಾಮೂರ್ತಿದೇವನಾಭ್ಯೋ ಶ್ರೀ ಓಂ ಶಂಭವೇ ನಮಃ. ನಮಸ್ತೆ ಅಸ್ಮಗಂ ವಿಶ್ವೇಶ್ವರಾಯ ಮಹಾದೇವಾಯ ಸ್ವಯಂಭರಾಯ ತ್ರಿಪುರಾಧರಾಯ ತ್ರಿಕಾಗ್ನಿಕಾಲಾಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುವೇ ಸರ್ವಲೋಕಾನಾಂ ದೇವವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತಯೇ ನಮಃ. ಸರ್ವವಿರಾಧಂ ದರ್ಶಯಾಮಿ ಆತ್ಮಜ್ಞಾನಂ पुष्पाणि समर्पयामि. गुरुवे सर्वलोकानां वेदे भवरोगिणां निधये सर्वविद्यानां ಶ್ರೀ ಗುರುದತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ? ದಕ್ಷಿಣಾಮೂರ್ತಿ ಸ್ವಾಮಿಗಳ ದೇವಸ್ಥಾನಕ್ಕೆ ಮೊದಲು ಬಂದು ಹೋಗಿದ್ದೀರಾ? ನಿಮಗೆ ಯಾವ ರೀತಿ ದೇವಸ್ಥಾನ ದೇವರ ಅನುಗ್ರಹ ಆಗಿದೆ ಸ್ವಾಮಿ ನಿಮಗೆ? ಸ್ವಾಮಿ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೆ ಆರೋಗ್ಯ ದೃಷ್ಟಿಯಿಂದ. ವ್ಯವಹಾರದಲ್ಲಿ ಜಮೀನು ವ್ಯವಹಾರ ಸ್ವಲ್ಪ ಇತ್ತು. ಮಕ್ಕಳು ವಿದ್ಯಾಬುದ್ಧಿ, ಮನೆಯಲ್ಲಿ ನೆಮ್ಮದಿ, ಇದನ್ನೆಲ್ಲ ಬೇಡ್ಕೊಂಡಿದ್ದೆ. ಸ್ವಲ್ಪ ತಕ್ಕ ಮಟ್ಟಿಗೆ ಮೊದಲಿಗೂ ಇವಾಗೂ ಪರವಾಗಿಲ್ಲ ನನಗೆ ಅನ್ನಿಸ್ತಾ ಇದೆ. ಮುಂದೆ ನಿತ್ಯ ಬರ್ಬೇಕು ಅಂದ್ಕೊಂಡಿದ್ದೀವಿ. ತುಂಬ ನಂಬಿಕೆ ಇದೆ ಸ್ವಾಮಿ. ತುಂಬ ಶಕ್ತಿ ಪ್ರಧಾನ ದೇವಸ್ಥಾನ. ನಮ್ಮ ಸ್ನೇಹಿತರು ವೇಣು ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ರು. ಅವತ್ತಿಂದ ಬರ್ತಾ ಇದ್ದೀವಿ, ಮುಂದೆ ಬರ್ತೀವಿ. ನೀವು ಯಾವ ಊರು ಸ್ವಾಮಿ? ಎಲ್ಲಿರೋದು? ನಾವು ಮೂಲ ಹಳ್ಳಿ ಬಂದು ಮಾಲೂರು ರೋಡಲ್ಲಿ ಮಂಗಸಾಂದ್ರ ಅಂತ. ನಾವು ಇವಾಗ ಸದ್ಯಕ್ಕೆ ಇರೋದು ಕೋಲಾರ ಕಿಲ್ಕೋಟೆಯಲ್ಲಿ. ಹೌದು ಸರ್. ನಿಮ್ಮ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಒಳ್ಳೇದಾಗಿದೆಯಾ? ಒಳ್ಳೇದಾಗುತ್ತೆ, 100%. ದೇವ್ರ ನಂಬಿ ಬಂದರೆ ಯಾರಿಗೂ ಖಾಲಿ ಕಳಿಸಲ್ಲ, ವಿಘ್ನ ಆಗಲ್ಲ, ನೆರವೇರುತ್ತೆ ನಂಬಿಕೆ ನನಗಿದೆ ಸ್ವಾಮಿ. ನಿಮ್ಮ ಹೆಸರು ಸ್ವಾಮಿ? ಚೌಡಪ್ಪ ಅಂತ ಕೀಳ್ಕೊಟ್ಟೆ. ಹೌದು. ಅಕ್ಕ ಅವರು? ಮಂಜುಳಾ. ನಿಮಗೇನೋ ದೇವಸ್ಥಾನ ಬಂದಾಗಿಂದ ಪರವಾಗಿಲ್ಲ ಸರ್. ನಾವು ನಮ್ಮ ಯಜಮಾನ್ರ ಆರೋಗ್ಯದಿಂದ ಬಂದಿದ್ದೀವಿ. ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಾಗ್ತಾ ಇದೆ. ಒಂದು ಕಾಯಿ ಬಂದಿದ್ದಾರೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ. ನಮ್ಮ ಮನೆ ಇರೋ ಕಾಲದಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ವಿಶೇಷ ಅಮಾವಾಸ್ಯೆ, ಬೆಳಿಗ್ಗೆಯಿಂದ ಹೋಮ ಮಾಡಿದ್ರಿ. ಅದು ಜ್ಞಾನ ಕೊಟ್ಟಿದ್ದಾನೆ ದೇವರು. ಅದು ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ. ಸರಿ ಸರ್, ಸಂತೋಷ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುವೇ ಸರ್ವಲೋಕಾನಾಂ ದೇಹದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಇದೇ ಹುಣ್ಣಿಮೆಯಂದು ಆಷಾಢ
ಗುರು ಪೌರ್ಣಮಿ ಅಂತ ಇಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಅಂತ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಬೆಳಗಿನ ಜಾವ ಮಹಾಗಣಪತಿ ಪೂಜೆ ನಂತರ ಸ್ವಾಮಿಗೆ ವಿಶೇಷವಾದಂಥ ರುದ್ರಾಭಿಷೇಕ ಮತ್ತು ಪಂಚಾಮೃತಾಭಿಷೇಕ, ವಿಶೇಷ ಹೂವಿನ ಅಲಂಕಾರ ಇರುತ್ತೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ಗುರು ದಕ್ಷಿಣಾಮೂರ್ತಿಯವರ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ವಿನಂತಿಸುತ್ತೇವೆ. ಏನಿದೆ ಅವತ್ತು ಹುಣ್ಣಿಮೆ ಗುರುಪೌರ್ಣಮಿ ದಿವಸ ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕ, ರುದ್ರಪಾರಾಯಣ ನಡೀತದೆ. ಸ್ವಾಮಿಗೆ ಬೆಳಗಿನ ಜಾವ 3 ಗಂಟೆಗೆ ಸ್ವಾಮಿಗೆ ಬೆಳಗಿನ ಜಾವ 3 ಗಂಟೆಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ನಡೀತದೆ. ಮತ್ತೆ ವಿಶೇಷವಾಗಿ ರುದ್ರಪಾರಾಯಣ ಅಂತ ಹೇಳ್ಬಿಟ್ಟು ರುದ್ರಪಾರಾಯಣ ಮಾಡ್ತೀರಿ. ಇಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿ ಅನಂತರ ಪಂಚಾಮೃತಾಭಿಷೇಕ ಮಾಡಿ ಬೆಳಗಿನ ಜಾವ 6 ಗಂಟೆಗೆ ಮಹಾಮಂಗಳಾರತಿ ಮಾಡ್ತೀವಿ. ಸ್ವಾಮಿಗೆ ವಿಶೇಷವಾದಂಥ ಮಹಾಮಂಗಳಾರತಿ ಮಾಡ್ತೀವಿ. ಆಮೇಲೆ ಇಲ್ಲಿ ಅನ್ನದಾನ ಬೆಳಗಿನ ಜಾವ ಸ್ವಾಮಿಗೆ 6 ಗಂಟೆ ಮಹಾಮಂಗಳಾರತಿ ನಂತರ ಬರುವಂಥ ಭಕ್ತಾದಿಗಳಿಗೆ ವಿಶೇಷವಾದಂಥ ಅನ್ನದಾನ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಸ್ವಾಮಿಗೆ ವಿಶೇಷವಾದಂಥ ಅನ್ನದಾನ ಇರುತ್ತೆ. ಆವತ್ತು ದಾನಿಗಳು ಬಂದು ಸ್ವಇಚ್ಛೆಯಿಂದ ಏನಾದರೂ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತೀರಾ? ಹೌದು ಹೌದು, ಖಂಡಿತ. ಇಲ್ಲಿ ಸ್ವಾಮಿಗೆ ಅವರು ನೈವೇದ್ಯವಾಗಿ ಕಡಲೆಯನ್ನು ಸ್ವಾಮಿಗೆ ಇಲ್ಲಿ ನೈವೇದ್ಯ ಅಂತ ಮಾಡ್ತಾರೆ. ಕಡಲೆ ಫಸ್ಟ್ ಬೆಳಗಿನ ಜಾವ ಕಡಲೆ ಹಂಚಿಸ್ತಾರೆ. ಬರುವಂಥ ಭಕ್ತಾದಿಗಳು ಆರೋಗ್ಯ ಅಂತ ಅರಕೆ ಮಾಡ್ಕೊಂಡಿರ್ತಾರೆ. ಗುರುಪೌರ್ಣಮಿ ದಿವಸ ನಾವು ಅನ್ನದಾನ ಮಾಡಿಸ್ಬೇಕು ಅಂತ ಅವರಂಥ ಭಕ್ತಾದಿಗಳು ಇಲ್ಲಿ ಸ್ವಾಮಿಗೆ ಅನ್ನದಾನ ಮಾಡಿಸ್ತಾರೆ. ಆ ದಿನ ಒಳ್ಳೆ ವಿದ್ಯಾಭ್ಯಾಸ ಕೊಳ್ಳಿ, ಒಳ್ಳೆ ಜ್ಞಾನ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಅಂತ ಬಿಟ್ಟು ಇಲ್ಲಿ ಅನ್ನದಾನ ಮಾಡಿಸ್ತಾರೆ ದಕ್ಷಿಣಾಮೂರ್ತಿಯವರು. ಅಂದರೆ ಅವತ್ತು ಹೆಚ್ಚು ವಿಶೇಷ ಸ್ವಾಮಿಗೆ ಇಲ್ಲಿ ಗುರು ಪೌರ್ಣಮಿ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದ್ಸರಿ ವಿಶೇಷ ಪೂಜೆ ಇರುತ್ತೆ. ಮತ್ತು ಕಾರ್ತಿಕ ಮಾಸದ ದೀಪೋತ್ಸವ ನಡೀತದೆ. ಇಲ್ಲಿ ಗುರು ಪೌರ್ಣಮಿ ಸ್ವಾಮಿಗೆ ಭಾಳ ವಿಶೇಷ. ದಕ್ಷಿಣಾಮೂರ್ತಿನ ಗುರುನ ಆರಾಧನೆ ಮಾಡಿದ್ರೆ ಆ ದಿವಸ ಯಾವತ್ತೂ ಕಷ್ಟ ಇದ್ರೂ ಪರಿಹಾರ ಮಾಡಿಕೊಡ್ತಾನೆ ಅಂತ ಒಂದು ನಂಬಿಕೆ. ಆ ದಿನ ಬಂದು ಸ್ವಾಮಿ ಹತ್ರ ಬೇಡ್ಕೊಂಡ್ರೆ ಏನು ವರ ಕೊಟ್ರು ಆ ಸ್ವಾಮಿ ವರ ಕೊಡ್ತಾನೆ, ಭಕ್ತರಿಗೆ ಅನುಗ್ರಹ ಮಾಡ್ತಾನೆ ಅಂತ ಒಂದು ನಂಬಿಕೆ. ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆಗೆ ಪ್ರತಿ ತಿಂಗಳು ಏನಾದರೂ ವಿಶೇಷ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಮಾಡ್ತೀವಿ. ಪ್ರತಿ ಹುಣ್ಣಿಮೆಗೂ ಸತ್ಯನಾರಾಯಣ ಸ್ವಾಮಿ ಇರುತ್ತೆ. ಮತ್ತು ಅಮಾವಾಸ್ಯೆಗೆ ಮಹಾರುದ್ರ ಹೋಮ ಅಂತ ಇಲ್ಲಿ ಮಾಡ್ತೀವಿ ಸಾಮೂಹಿಕವಾಗಿ. ಅಂದರೆ ಸಾಮೂಹಿಕ ಎಲ್ಲರೂ ಸೇರಿಸಿ ಮಾಡುವಂಥ ಇದು ಸಾಮೂಹಿಕವಾಗಿ ಮಹಾರುದ್ರ ಹೋಮ. ಪ್ರತಿ ಅಮಾವಾಸ್ಯೆಗೂ ಭಕ್ತರಿಗೆ ಏನಾರ ಕಷ್ಟ ಇದ್ದು ವಿದ್ಯಾಭ್ಯಾಸ ಆಗಿರ್ಬೋದು, ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಮದುವೆ ಆಗಿಲ್ದಿರೋರು ಇಲ್ಲಿ ಸ್ವಾಮಿಗೆ ಗುರು ಹೋಮ ಅಂತ ಮಾಡಿಸ್ತಾರೆ. ಗುರು ದಕ್ಷಿಣಾಮೂರ್ತಿ ಹೋಮ ಅಂತ ಮಾಡಿಸ್ತಾರೆ. ಇಲ್ಲಿ ಸ್ವಾಮಿ ಹತ್ರ ಬಂದು ಮಾಡಿಸ್ಕೊಂಡು ಹೋದರೆ ಅವ್ರು ಖಂಡಿತವಾಗಿ ಸ್ವಾಮಿ ಫಲ ಕೊಡ್ತಾನೆ ಅಂತ ಒಂದು ನಂಬಿಕೆ.